ನ್ಯೂಸ್ ಫಸ್ಟ್ಗೆ ಸ್ವಾಗತ. ಮುಖ್ಯಾಂಶಗಳು. ಕ್ರಿಕೆಟ್ ಪಂದ್ಯಾವಳಿಗೆ ಚಾಲನೆ ನೀಡಿದ ಶಾಸಕ ಶಿವರಾಮ್ ಹೆಬ್ಬಾರ್. ಶಾಸಕ ಶಿವರಾಮ್ ಹೆಬ್ಬಾರ್ ಅವರ ಕ್ಷಮೆ ಕೇಳಲಿ ವೀರಶೈವ ಲಿಂಗಾಯತ ಸಮಾಜದ ಮುಖಂಡರಿಂದ ಆಗ್ರಹ. ಮೇ 31ರಂದು ಅರುಣೋದಯ ಸಂಸ್ಥೆಯ 20ನೇ ವರ್ಷದ ಕಾರ್ಯಕ್ರಮ ಜರುಗಲಿದೆ. ಸತೀಶ್ ನಾಯ್ಕ್. ಭಟ್ಕಳದ 2 ವ್ಯಕ್ತಿಗಳ ಗಡೀಪಾರು. ದಾಂಡೇಲಿಯಲ್ಲಿ ಶಾಂತಿ ಪಾಲನಾ ಸಭೆ ಜರುಗಿತು. ಭಟ್ಕಳದಲ್ಲಿ ಘೋರ ದುರಂತ. ತಟ್ಟೆಹಕ್ಕಲು ನದಿಯಲ್ಲಿ ಒಂದೇ ಕುಟುಂಬದ 8 ಜನ ಸಾವು. ಮಳೆಯಿಂದ ಹಾನಿಯಾದ ತೊಂದರೆಯನ್ನ ಆಲಿಸಿದ ಜೆಡಿಎಸ್ ಮುಖಂಡ ಉಪೇಂದ್ರ ಪೈ. ಕಡಲ ತೀರ ದುರಂತ. ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರಿಂದ ಸಂತಾಪ. ನಿತಿನ್ ನಬೀನ್ ಅವರನ್ನ ಗೌರವಿಸಿದ ರೂಪಾಲಿ ಎಸ್ ನಾಯ್ಕ್. ಮೇ 23ರಂದು ಶಾಸಕ ಶಿವರಾಮ್ ಹೆಬ್ಬಾರ್ ಅವರು ಶನಿವಾರ ಗುಡ್ನಾಪುರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕಂಡ್ರಾಜಿ ಗ್ರಾಮದಲ್ಲಿ ಕ್ರಿಕೆಟ್ ಪಂದ್ಯಾವಳಿಗೆ ಚಾಲನೆ ನೀಡಿ ಶುಭ ಹಾರೈಸಿದರು. ಈ ಸಂದರ್ಭದಲ್ಲಿ ಹೆಬ್ಬಾರ್ ಅಭಿಮಾನಿಗಳು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಇತ್ತೀಚೆಗೆ ಮಾಜಿ ಕಾಳಂಗಿ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷ ಹಾಗೂ ಹಾಲಿ ಸದಸ್ಯ ರಾಜಶೇಖರ್ ಗೌಡ್ರು ಶಿವರಾಮ್ ಹೆಬ್ಬಾರ್ ಲಿಂಗಾಯತರ ವಿರೋಧಿಗಳು ಎಂದು ಹೇಳಿದ ಹೇಳಿಕೆಯನ್ನ ಖಂಡಿಸಿ ಬನವಾಸಿ ಪೂರ್ವ ಭಾಗದ ವೀರಶೈವ ಲಿಂಗಾಯತ ಸಮಾಜ ರವಿವಾರ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಶಾಸಕರ ಕ್ಷಮೆ ಕೇಳುವಂತೆ ಆಗ್ರಹಿಸಿದರು. ವೀರಶೈವ ಸಮಾಜದ ಯುವ ಘಟಕದ ಕಾರ್ಯದರ್ಶಿ ಹಾಗೂ ಶಿರಸಿ ಮಾಜಿ ಎಪಿಎಂಸಿ ಅಧ್ಯಕ್ಷ ಪ್ರಶಾಂತ್ ಗೌಡ್ರು ಸಂತೋಳಿ ಅವರು ಮಾತನಾಡಿ, ನಮ್ಮ ವೀರಶೈವ ಸಮಾಜಕ್ಕೆ ಶಾಸಕ ಶಿವರಾಮ್ ಹೆಬ್ಬಾರ್ ಅವರ ಕೊಡುಗೆ ಅಪಾರವಾಗಿದೆ. ನಮ್ಮ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಅನೇಕ ಸ್ಥಾನಮಾನಗಳನ್ನು ನೀಡಿದ ಕೀರ್ತಿ ಅವರದ್ದಾಗಿದೆ. ಎಪಿಎಂಸಿ ಅಧ್ಯಕ್ಷರಾಗಿರಬಹುದು, ಸೊಸೈಟಿ ಅಧ್ಯಕ್ಷರಾಗಿರಬಹುದು ಮುಂತಾದ ಹಲವು ಹುದ್ದೆಗಳನ್ನು ನಮ್ಮ ಸಮಾಜದ ಮುಖಂಡರು ಅಲಂಕರಿಸಿದ್ದಾರೆ ಎಂದರು. ಅಲ್ಲದೆ ಬನವಾಸಿ ಪೂರ್ವ ಭಾಗದ ವೀರಶೈವ ಲಿಂಗಾಯತ ಸಮಾಜದ ಪ್ರತಿಯೊಂದು ಗ್ರಾಮದ ದೇವಸ್ಥಾನಕ್ಕೆ ಹಾಗೂ ಜೀರ್ಣೋದ್ಧಾರಕ್ಕೆ ಕೋಟಿ ಹಣವನ್ನು ಶಾಸಕರು ನೀಡಿದ್ದಾರೆ. ಅದಕ್ಕಾಗಿ ಈ ಕೂಡಲೇ ಕ್ಷಮೆ ಯಾಚಿಸಬೇಕೆಂದು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಉಮೇಶ್ ಗೌಡ್ರು, ರಾಜೇಶ್ ಗೌಡ್ರು, ಶಂಕರ್ ಗೌಡ್ರು, ವಿನಯ್ ಗೌಡ್ರು, ಮಾದೇವ್ ಗೌಡ್ರು, ನಾಗರಾಜ್ ಅಂಡಗಿ, ಶಿವಕುಮಾರ್ ಗೌಡ್ರು, ವಸಂತ ಗೌಡ್ರು, ಎಂಜಿ ಪಾಟೀಲ್, ಧನಗನಹಳ್ಳಿ, ಸಿದ್ದುಗೌಡ್ರು, ರವಿ ಸೇರಿದಂತೆ ಅನೇಕ ವೀರಶೈವ ಸಮಾಜದ ಮುಖಂಡರು ಉಪಸ್ಥಿತರಿದ್ದರು. ಮಾಜಿ ಅಧ್ಯಕ್ಷರು ಹೆಬ್ಬಾರ್ ಅವರು ಶಾಸಕರು ವೀರಶೈವ ಲಿಂಗಾಯತ ಧರ್ಮವನ್ನು ದೂಷಣೆ ಮಾಡುತ್ತಾರೆ ಅನ್ನೋ ಒಂದು ಪದ ಬಳಕೆಯನ್ನ ಹಿಂದಿನ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಮಾಡಿರ್ತಾರೆ. ಇವತ್ತು ಆ ವಿಷಯಕ್ಕೆ ಸಂಬಂಧಿಸಿದಂತೆ ಅದನ್ನು ಖಂಡಿಸಿ ಇವತ್ತು ನಾವು ಪತ್ರಿಕಾಗೋಷ್ಠಿಯನ್ನು ಮಾಡ್ತೇವೆ. ಸ್ನೇಹಿತರೆ, 2008ರಲ್ಲಿ ಶಿವರಾಮ್ ಹೆಬ್ಬಾರ್ ಅವರು ಯಲ್ಲಾಪುರ ಕ್ಷೇತ್ರದ ಅಭ್ಯರ್ಥಿಯಾಗಿ ಏನು ನಮ್ಮ ಕ್ಷೇತ್ರಕ್ಕೆ ಬಂದರು. ಅವಾಗಿಂದ ನಾವು ಕೆಡಿಸಿಸಿ ಬ್ಯಾಂಕ್ನ ನಿರ್ದೇಶಕರಾಗಿ ಕೆಲಸ ಮಾಡ್ತಾ ಇದ್ರು. ಇವತ್ತು ಹೆಬ್ಬಾರ್ ಅವರ ಕೊಡುಗೆ ನಮ್ಮ ಸಮಾಜಕ್ಕೆ ಅಪಾರವಾಗಿದೆ. ಯಾವತ್ತೂ ಜಾತಿ ತಾರತಮ್ಯವನ್ನ ಅವ್ರು ಮಾಡಲಿಲ್ಲ. ಎಲ್ಲ ಧರ್ಮವನ್ನ ಒಟ್ಟಿಗೆ ತೆಗೆದುಕೊಂಡು ಹೋಗುವಂಥ ಕೆಲಸವನ್ನು ಮಾಡಿ ಯಾವುದೇ ಸಮಾಜದ ಲೀಡರ್ ಹೋದರೂ ಕೂಡ ಅವರ ಗೌರವವಾಗಿ ನಡೆಸಿಕೊಳ್ಳುವ ಕೆಲಸನ ಪ್ರಾಮಾಣಿಕವಾಗಿ ಅವರು ಮಾಡಿದ್ದಾರೆ. ಅದಕ್ಕೆ ಉದಾಹರಣೆಯಾಗಿ ಸಮಾಜದ ಕಟ್ಟಕಡೆಯ ಹಳ್ಳಿಯಿಂದ ಬಂದಿರತಕ್ಕಂಥ ನಮ್ಮೊಬ್ಬ ಯುವಕನನ್ನು ಇವತ್ತು ರಾಜಕಾರಣದ ಪರಿಚಯ ಮಾಡಿ ಸಿರ್ಸಿ ಎಪಿಎಂಸಿ ಅಂತ ಎಪಿಎಂಸಿಗೆ ನನ್ನನ್ನು ಅಧ್ಯಕ್ಷ ಮಾಡಿದ್ರು ಕೂಡ ಶಿವರಾಮ್ ಹೆಬ್ಬಾರ್ ಅವರು. ನಾನೊಬ್ಬ ಲಿಂಗಾಯತ ಸಮುದಾಯದ ಯುವಕ ಅನ್ನೋದವರಿಗೆ ಅದಲ್ಲದೆ ಅರುಣೋದಯ ಸಂಸ್ಥೆಯ 20ನೇ ವರ್ಷದ ಕಾರ್ಯಕ್ರಮವನ್ನು ಮೇ 31ರಂದು ಭಾನುವಾರ ಅಂಬೇಡ್ಕರ್ ಭವನದಲ್ಲಿ ಆಯೋಜನೆ ಮಾಡಲಾಗಿದೆ ಎಂದು ಅರುಣೋದಯ ಟ್ರಸ್ಟ್ ಸಂಸ್ಥಾಪಕ ಸತೀಶ್ ಪಿ ನಾಯ್ಕ್ ಭಾನುವಾರ ತಮ್ಮ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಆಮಂತ್ರಣ ಪತ್ರಿಕೆ ಬಿಡುಗಡೆಗೊಳಿಸಿ ತಿಳಿಸಿದ್ದಾರೆ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮೀನುಗಾರಿಕೆ, ಬಂದರು ಮತ್ತು ಒಳನಾಡು ಜಲ ಸಾರಿಗೆ ಸಚಿವರು ಹಾಗೂ ಉತ್ತರ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರಾದ ಮಂಕಾಳ್ ಎಸ್ ವೈದ್ಯರ್ ಅವರು ನೆರವೇರಿಸಲಿದ್ದಾರೆ. ಶಾಸಕ ಭೀಮಣ್ಣ ನಾಯ್ಕ್ ಉಪಸ್ಥಿತರಿರಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಎಸ್ಆರ್ ಪಾಟೀಲ್, ನಿವೇದಿತಾ ಆಳ್ವ, ಗಣಪತಿ ಜೋಗ್ಲೇಕರ್, ಸಿಸಿಎಫ್ ಹೀರಾಲಾಲ್ ಸೇರಿದಂತೆ ಅನೇಕರು ಆಗಮಿಸಲಿದ್ದಾರೆ ಎಂದು ತಿಳಿಸಿದರು. ಅದೇ ರೀತಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸಂಸ್ಥಾಪಕ ಸತೀಶ್ ಪಿ ನಾಯ್ಕ್ ವಹಿಸಲಿದ್ದಾರೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಎಕೆ ನಾಯ್ಕ್, ಶ್ರೀಮತಿ ಸವಿತಾ, ಸುಭಾಷ್, ಅಶೋಕ್, ಚಂದ್ರಕಾಂತ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಈಸಿಯಾಗಿ ಇರುವುದಿಲ್ಲ. ಸಂಸ್ಥೆ ನಾವು ಬೆಳೆಸ್ಕೊಂಡು ಹೋಗ್ಬೇಕು ಅಂತ ಅಂದಾಗ ಅದು ಸುಲಭದಲ್ಲ. ಬಂದಂತ ಎಲ್ಲ ಅಡೆತಡೆಗಳನ್ನ, ಕಷ್ಟಗಳನ್ನ ಎಲ್ಲವನ್ನ ಮೆಟ್ಟಿ ನಿಂತು ನಿರಂತರ ಸೇವೆ ನೀಡುವುದರ ಮೂಲಕ ಇವತ್ತು ಅರುಣೋದಯ ಸಂಸ್ಥೆ ಜಿಲ್ಲೆಯಲ್ಲಿ ತನ್ನದೇ ಆದ ಛಾಪನ್ನ ಮೂಡಿಸಲಿಕ್ಕೆ ಯಶಸ್ವಿಯಾಗಿದೆ.
ನಾವು ಕಳೆದ 20 ವರ್ಷದಿಂದ ಮಾಡ್ತಿರುವ ಸೇವೆಗಳಲ್ಲಿ ನಾವು ಹೆಚ್ಚು ಕಡಿಮೆ ಒಂದು 20,000 ಮಹಿಳೆಯರಿಗೆ, 20,000ಕ್ಕೂ ಮಿಕ್ಕಿ ಮಹಿಳೆಯರಿಗೆ, 15,000ಕ್ಕಿಂತ ಮಿಕ್ಕಿ ಮಹಿಳೆಯರಿಗೆ ನಾವು ವೃತ್ತಿ ತರಬೇತಿಯನ್ನ ಮಾಡಿದ್ದೇವೆ. ಇನ್ನು 20,000ಕ್ಕೂ ಮಿಕ್ಕಿ ಕಿಶೋರಿಯರಿಗೆ, ಯಾರು ನಮ್ಮ ಜಿಲ್ಲೆಯಲ್ಲಿ ಪ್ರತಿ ವರ್ಷ ಒಂದು 4,000 ರಿಂದ 5,000 ಕಿಶೋರಿಯರು SLC ನಂತರ ಶಾಲೆಯನ್ನು ಬಿಡ್ತಾರೆ. ಅವರಿಗೆ ಲೈಫ್ ಸ್ಕಿಲ್ಸ್ಗಳನ್ನು ಕಲಿಸ್ಕೊಟ್ಟು, ಸ್ಕಿಲ್ ಟ್ರೈನಿಂಗ್ ಅನ್ನು ಕೊಟ್ಟು ಅವರು ಸಮಾಜದ ಮುಖ್ಯ ವಾಹಿನಿಗೆ ಬರಲಿಕ್ಕೆ ನಾವು ಪ್ರಯತ್ನವನ್ನು ಮಾಡಿದ್ದೇವೆ. ಇನ್ನು ಉಳಿದಂತೆ ಮೆಡಿಕಲ್ ಕ್ಯಾಂಪ್ ಇರ್ಬೋದು, ಟೀನೇಜ್ ಪ್ರೆಗ್ನೆನ್ಸಿ ಇರ್ಬೋದು, ಹುಡುಗರಲ್ಲಿ ವ್ಯಸನಗಳ ವಿರುದ್ಧ ಜಾಗೃತಿ ಅಭಿಯಾನ ಇರ್ಬೋದು, VFCಗಳಿಗೆ ಟ್ರೈನಿಂಗ್ಗಳಿರ್ಬೋದು, ಹೀಗೆ ಹೆಚ್ಚು ಕಡಿಮೆ ನಾವು ಒಂದು 50,000 ಕುಟುಂಬವನ್ನ ಈ 20 ವರ್ಷದಲ್ಲಿ ನಮ್ಮ ಸೇವೆಯನ್ನು ಸಲ್ಲಿಸಲಿಕ್ಕೆ, ನಾವು 50,000 ಕುಟುಂಬಗಳಿಗೆ ನಾವು ಸೇವೆ ಸಲ್ಲಿಸಿದ್ದೇವೆ ಅಂತ ಹೇಳಲಿಕ್ಕೆ ನಮ್ಗೆ ಹೆಮ್ಮೆ ಆಗಿದೆ. ಕ್ರಿಮಿನಲ್ ಚಟುವಟಿಕೆಯ ಹಿನ್ನೆಲೆ ಮುರುಡೇಶ್ವರ ಶೇಖರ ಮಂಜುನಾಥ್ ನಾಯ್ಕ್ ಮತ್ತು ಭಟ್ಕಳದ ಕೋಣಾರಕೆರೆ ಹಿತ್ವಿನ ಮಿಥುನ ಕುಪ್ಪಯ್ಯ ನಾಯ್ಕನನ್ನು ಜಿಲ್ಲೆಯಿಂದ 6 ತಿಂಗಳು ಕಾಲ ಗಡೀಪಾರು ಮಾಡಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಆದೇಶ ಹೊರಡಿಸಿದ್ದಾರೆ. ಶೇಖರ್ ಮಂಜುನಾಥ್ ನಾಯ್ಕ್ನನ್ನು ತುಮಕೂರು ಜಿಲ್ಲೆಯ ಹೊಸ ಬಡಾವಣೆ ಪೊಲೀಸ್ ಠಾಣೆ ವ್ಯಾಪ್ತಿಗೆ ಮತ್ತು ಮಿಥುನ್ ಕುಪ್ಪಯ್ಯ ನಾಯ್ಕ್ನನ್ನು ವಿಜಯಪುರ ಜಿಲ್ಲೆಯ ಗಾಂಧಿ ಚೌಕ ಪೊಲೀಸ್ ಠಾಣೆ ವ್ಯಾಪ್ತಿಗೆ 6 ತಿಂಗಳು ಕಾಲ ಗಡೀಪಾರು ಮಾಡಲಾಗಿದೆ. ಇಬ್ಬರ ಮೇಲೂ ಕ್ರಿಮಿನಲ್ ಚಟುವಟಿಕೆ ಹಿನ್ನೆಲೆ ಗಡೀಪಾರು ಆದೇಶ ಹೊರಡಿಸಲಾಗಿದೆ ಎಂದು ತಿಳಿಸಲಾಗಿದೆ. ನಗರ ಹಾಗೂ ದಾಂಡೇಲಿ ಗ್ರಾಮೀಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಮುಂಬರುವ ಬಕ್ರೀದ್ ಹಬ್ಬದ ನಿಮಿತ್ತ ಶಾಂತಿ ಪಾಲನಾ ಸಭೆಯನ್ನು ನಡೆಸಿ ಹಬ್ಬದ ಆಚರಣೆಯ ಸಂದರ್ಭದಲ್ಲಿ ವಹಿಸಬೇಕಾದ ಮುನ್ನೆಚ್ಚರಿಕೆ ಕ್ರಮಗಳ ಬಗ್ಗೆ ಸೂಕ್ತ ಸಲಹೆ ಸೂಚನೆಗಳನ್ನು ನೀಡಲಾಯಿತು. ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ತಾಲೂಕಿನ ಅಳವೆಕೋಡಿ ಬಳಿಯ ತಟ್ಟೆಹಕ್ಕಲು ನದಿಯಲ್ಲಿ ನಡೆದ ದುರಂತದಲ್ಲಿ ಒಂದೇ ಕುಟುಂಬದ 8 ಮಂದಿ ಸಾವನ್ನಪ್ಪಿರುವ ಘಟನೆ ನಡೆದಿದೆ. ಕಪ್ಪೆ ಚಿಪ್ಪು ಸಂಗ್ರಹಿಸಲು ಹೋಗಿದ್ದ 14 ಜನರು ನದಿಯಲ್ಲಿ ನೀರು ಪಾಲಾಗಿದ್ದಾರೆ. ಭಟ್ಕಳದ ಶಿರಾಲಿ ಶಾರದ ಹೊಳೆಯ ಒಂದೇ ಕುಟುಂಬದ 11 ಮಂದಿ ಸೇರಿದಂತೆ ಒಟ್ಟು 13 ಜನರು ನದಿಗೆ ಇಳಿದಿದ್ದರು. ಇದ್ದಕ್ಕಿದ್ದಂತೆಯೇ ನೀರಿನ ಮಟ್ಟ ಹೆಚ್ಚಾಗಿ ಪ್ರವಾಹ ಉಂಟಾಗಿ ಅವರು ಕೊಚ್ಚಿ ಹೋಗಿದ್ದಾರೆ. ಈವರೆಗೆ 3 ಸಾವನ್ನಪ್ಪಿರುವುದು ದೃಢಪಟ್ಟಿದೆ. ಒಂದೇ ಕುಟುಂಬದ 8 ಜನರು ಸಾವನ್ನಪ್ಪಿರುವ ಶಂಕೆ ವ್ಯಕ್ತವಾಗಿದೆ. ಹಲವು ಮಂದಿ ನಾಪತ್ತೆಯಾಗಿದ್ದು ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದೆ. ಗಾಯಾಳುಗಳನ್ನು ಭಟ್ಕಳ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಸ್ಥಳೀಯರು ಮತ್ತು ಪೊಲೀಸರು ಶೋಧ ನಡೆಸುತ್ತಿದ್ದಾರೆ. ಪೊಲೀಸರು ಪ್ರಕರಣ ದಾಖಲಿಸಿ ತನಿಖೆ ಆರಂಭಿಸಿದ್ದಾರೆ. ನಿನ್ನೆ ಸುರಿದ ಮಳೆಯಿಂದಾಗಿ ಗಣೇಶನಗರದಲ್ಲಿ ಅವೈಜ್ಞಾನಿಕ ಹಾಗೂ ಕಳಪೆ ಕಾಮಗಾರಿಗಳ ಪರಿಣಾಮವಾಗಿ ನೀರು ಮತ್ತು ಮಣ್ಣು ಹಲವಾರು ಮನೆಗಳಿಗೆ ನುಗ್ಗಿ ಸಾರ್ವಜನಿಕರಿಗೆ ತೊಂದರೆಯಾಯಿತು. ಈ ವಿಷಯ ತಿಳಿದ ತಕ್ಷಣ ಜೆಡಿಎಸ್ ಮುಖಂಡರಾದ ಶ್ರೀ ಉಪೇಂದ್ರ ಪೈ ಅವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಸ್ಥಳೀಯ ನಿವಾಸಿಗಳೊಂದಿಗೆ ಮಾತುಕತೆ ನಡೆಸಿದರು. ಸಾರ್ವಜನಿಕರು ಎದುರಿಸುತ್ತಿರುವ ಸಮಸ್ಯೆಗಳನ್ನು ಆಲಿಸಿ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದು ಶೀಘ್ರದಲ್ಲಿ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸುವುದಾಗಿ ಭರವಸೆ ನೀಡಿದರು. ಇಂತಹ ಅವ್ಯವಸ್ಥೆಯಿಂದ ಜನರು ಸಂಕಷ್ಟ ಅನುಭವಿಸಬೇಕಾಗಿರುವುದು ಖಂಡನೀಯವಾಗಿದ್ದು ಕೂಡಲೇ ಶಾಶ್ವತ ಪರಿಹಾರ ಒದಗಿಸಬೇಕೆಂದು ಆಗ್ರಹಿಸಲಾಯಿತು. ಏನು ಪಿಚಿಂಗ್ ಕಟ್ಟಿದ್ದಾರೆ. ಪಿಚಿಂಗ್ ಈಗಾಗಲೇ ಹಾಕಿದಂಥ ಮಣ್ಣು ಎಲ್ಲ ನಿನ್ನೆ ಒಂದೇ ಮಳೆಗೆ ಪೂರ ಕೊಚ್ಚಿ ಅರ್ಧಲ್ಪ ಇರತಕ್ಕಂಥ ಸುಮಾರು 7-8 ಮನೆಗಳಿಗೆ ಈಗಾಗಲೇ ಒಂದು ಸಣ್ಣ ಪ್ರಮಾಣದ ಒಂದು ಅನಾಹುತ ಆಗಿದೆ. ಇನ್ನು ಇವತ್ತು ನಾಳೆ ಮತ್ತು ಮಳೆ ಜೋರಾದರೆ ಇಲ್ಲಿ ಆಗತಕ್ಕಂಥ ಜೀವಾಪಾಯನೂ ಇದೆ, 8 ಮನೆಗಳು ಉದುರು ಬಿಡತಕ್ಕಂಥದ್ದು ಕೂಡ ಇದೆ. ಹಾಗಾಗಿ ಮುಂಜಾಗ್ರತವಾಗಿ ಸಂಬಂಧಿಸಿದ ಅಧಿಕಾರಿಗಳು ಇವತ್ತೇ ನಗರಸಭೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಇದು ಮತ್ತೆ ತಹಶೀಲ್ದಾರ್ ಮತ್ತು ಅಸಿಸ್ಟೆಂಟ್ ಕಮಿಷನರ್ ಕೂಡಲೇ ಬಂದು ಇದನ್ನ ನಾಳೆ ಆಗತಕ್ಕಂಥ ಅನಾಹುತವನ್ನು ತಪ್ಪಿಸಬೇಕು ಹೇಳೋದಕ್ಕೆ ನಾನು ಮೊದಲಾಗಿ ಅವರಿಗೆ ಒಂದು ಸೂಚನೆಯನ್ನು ಕೊಡ್ತೇನೆ. ಆಕಸ್ಮಿಕವಾಗಿ ಇವತ್ತು ಅದಕ್ಕೆ ಏನಾದವರು ತಾತ್ಪರ್ಯವಾಗಿ ಸರಿಯಾಗಿ ಮಾಡದಾಗಿದ್ರೆ, ನೀರು ಹೋಗ್ಲಿಕ್ಕೆ ಹರಿದು ಹೋಗ್ಲಿಕ್ಕೆ ಸರಿ ಮಾಡದಾಗಿದ್ರೆ ನಾಳೆ ಆಗತಕ್ಕಂಥ ಅನಾಹುತನೇ ಬೇರೆ ದೊಡ್ಡದಾಗ್ತದೆ. ಅದು ಆಗಬಾರ್ದು, ಯಾವುದು ಪ್ರಾಣಹಾನಿ ಆಗಬಾರ್ದು, ಯಾರಿಗೂ ನಷ್ಟ ಆಗಬಾರ್ದು ಅಂತಕ್ಕಂಥ ಉದ್ದೇಶದಿಂದ ನಾನು ಕೂಡ ಇವಾಗ ಇಲ್ಲಿ ಭೇಟಿ ಕೊಟ್ಟು ಅವರಿಗೆ ಅಧಿಕಾರಿಗಳಿಗೆ ಆಗಲಿ ನಾನು ಫೋನ್ ಮುಖಾಂತರ ಮಾತಾಡಿದ್ದೇನೆ. ಪತ್ರಕರ್ತರು ಕೂಡ ಬಂದಿದ್ದರು, ಮಾಧ್ಯಮದ ವಿಷಯ ಹೇಳಿದ್ದಾರೆ. ಹಾಗಾಗಿ ಇದು ಕೂಡಲೇ ಸರಿಪಡಿಸಬೇಕು, ಮುಂದಾಗತಕ್ಕಂಥ ಅನಾಹುತ ತಪ್ಪಬೇಕು ಹೇಳೋದೇ ನಮ್ಮ ವಿಚಾರ. ನಮಸ್ಕಾರ. ಭಟ್ಕಳ ಸಮೀಪದ ತಟ್ಟೆಹಕ್ಕಲು ಕಡಲ ತೀರದಲ್ಲಿ ಕಪ್ಪೆ ಚಿಪ್ಪು ಸಂಗ್ರಹಿಸಲು ಹೋದ ಸಂದರ್ಭದಲ್ಲಿ ಒಂದೇ ಕುಟುಂಬದ 8 ಮಂದಿ ನೀರಿನಲ್ಲಿ ಮುಳುಗಿ ಸಾವಿಗೀಡಾಗಿರುವ ಘಟನೆ ಅತ್ಯಂತ ದುಃಖಕರ ಮತ್ತು ಹೃದಯ ವಿದ್ರಾವಕವಾಗಿದೆ ಎಂದು ಲೋಕಸಭಾ ಸದಸ್ಯ ವಿಶ್ವೇಶ್ವರ ಹೆಗಡೆ ಕಾಗೇರಿ ಶೋಕ ವ್ಯಕ್ತಪಡಿಸಿದ್ದಾರೆ. ಇದೊಂದು ಅತ್ಯಂತ ದುರದೃಷ್ಟಕರ ಮತ್ತು ತೀವ್ರ ನೋವಿನ ಘಟನೆಯಾಗಿದೆ. ವಿಧಿಯ ಆಟಕ್ಕೆ ಒಂದೇ ಕುಟುಂಬದ 8 ಜೀವಗಳು ಬಲಿಯಾಗಿರುವುದು ಇಡೀ ಸಮಾಜವನ್ನೇ ಕಂಗೆಡಿಸಿದೆ. ಮೃತರ ಆತ್ಮಕ್ಕೆ ಆ ಭಗವಂತನು ಸದ್ಗತಿಯನ್ನ ಕರುಣಿಸಲಿ.
ಕರುಳಬಳ್ಳಿಯ ನಂಟನ್ನ ಕಳೆದುಕೊಂಡು ತೀವ್ರ ಆಘಾತದಲ್ಲಿರುವ ಕುಟುಂಬದ ಸದಸ್ಯರಿಗೆ ಹಾಗೂ ಹಿತೈಷಿಗಳಿಗೆ ಈ ಭರಿಸಲಾಗದ ಅತೀವ ದುಃಖ ಮತ್ತು ನೋವನ್ನ ತಡೆದುಕೊಳ್ಳುವ ಶಕ್ತಿಯನ್ನ ಆ ದೇವರು ನೀಡಲಿ ಎಂದು ಅವರು ಪ್ರಾರ್ಥಿಸಿದ್ದಾರೆ. ಸಂತ್ರಸ್ತ ಕುಟುಂಬಗಳಿಗೆ ಆಸರೆಯಾಗಲು ಪ್ರಧಾನಮಂತ್ರಿಗಳ ರಾಷ್ಟ್ರೀಯ ಪರಿಹಾರ ನಿಧಿಯಿಂದ ಸೂಕ್ತ ಮತ್ತು ಗರಿಷ್ಠ ಪ್ರಮಾಣದ ಆರ್ಥಿಕ ಪರಿಹಾರವನ್ನು ಒದಗಿಸಿಕೊಡಲು ನಾನು ಕ್ಷೇತ್ರದ ಸಂಸದನಾಗಿ ಪ್ರಾಮಾಣಿಕ ಮತ್ತು ಶಕ್ತಿ ಮೀರಿದ ಪ್ರಯತ್ನವನ್ನು ಮಾಡಲಿದ್ದೇನೆ. ಈ ನಿಟ್ಟಿನಲ್ಲಿ ಸಂಬಂಧಪಟ್ಟ ಕೇಂದ್ರ ಸರ್ಕಾರದ ಸಚಿವಾಲಯ ಹಾಗೂ ಅಧಿಕಾರಿಗಳೊಂದಿಗೆ ತಕ್ಷಣವೇ ಮಾತುಕತೆ ನಡೆಸಿ ಪರಿಹಾರ ಬಿಡುಗಡೆಗೆ ಅಗತ್ಯ ಕ್ರಮ ವಹಿಸಲಾಗುವುದು ಎಂದು ಸಂಸದ ಕಾಗೇರಿ ಅವರು ತಿಳಿಸಿದ್ದಾರೆ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಅವರನ್ನು ಬಿಜೆಪಿ ರಾಜ್ಯ ಉಪಾಧ್ಯಕ್ಷೆ ಕಾರವಾರ ಅಂಕೋಲ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕಿ ರೂಪಾಲಿ ಎಸ್ ನಾಯ್ಕ್ ಸನ್ಮಾನಿಸಿ ಗೌರವಿಸಿದರು. ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿರುವ ರಾಜ್ಯ ಬಿಜೆಪಿ ಕಾರ್ಯಾಲಯ ಜಗನ್ನಾಥ ಭವನದಲ್ಲಿ ರಾಷ್ಟ್ರೀಯ ಅಧ್ಯಕ್ಷರ ನೇತೃತ್ವದಲ್ಲಿ ನಡೆದ ರಾಜ್ಯದ ಬಿಜೆಪಿ ಶಾಸಕರು, ಪರಿಷತ್ ಸದಸ್ಯರು, ಸಂಸದರು ಹಾಗೂ ಪದಾಧಿಕಾರಿಗಳೊಂದಿಗೆ ಸಂಘಟನಾ ಸಭೆಯಲ್ಲಿ ಪಾಲ್ಗೊಂಡ ರೂಪಾಲಿ ಎಸ್ ನಾಯ್ಕ್ ನಿತಿನ್ ನಬೀನ್ ಅವರನ್ನು ಗೌರವಿಸಿದರು. ಈ ಸಂದರ್ಭದಲ್ಲಿ ಕೇಂದ್ರ ಸಂಸದೀಯ ಮಂಡಳಿಯ ಸದಸ್ಯರು, ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ, ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರರವರು, ರಾಜ್ಯ ಉಸ್ತುವಾರಿಗಳಾದ ಡಾ ರಾಧಾ ಮೋಹನ್ ದಾಸ್ ಅಗರ್ವಾಲ್, ವಿಪಕ್ಷ ಪಕ್ಷದ ನಾಯಕರಾದ ಆರ್ ಅಶೋಕ್, ವಿಧಾನ ಪರಿಷತ್ತಿನ ವಿಪಕ್ಷ ನಾಯಕರಾದ ಛಲವಾದಿ ನಾರಾಯಣಸ್ವಾಮಿ ಸೇರಿದಂತೆ ಪ್ರಮುಖ ನಾಯಕರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕ್ರಿಕೆಟ್ ಪಂದ್ಯಾವಳಿಗೆ ಚಾಲನೆ ನೀಡಿದ ಶಾಸಕ ಶಿವರಾಂ ಹೆಬ್ಬಾರ್. ಶಾಸಕ ಶಿವರಾಂ ಹೆಬ್ಬಾರ್ ಅವರ ಕ್ಷಮೆ ಕೇಳಲಿ, ವೀರಶೈವ ಲಿಂಗಾಯತ ಸಮಾಜದ ಮುಖಂಡರಿಂದ ಆಗ್ರಹ. ಮೇ 31ರಂದು ಅರುಣೋದಯ ಸಂಸ್ಥೆಯ 20ನೇ ವರ್ಷದ ಕಾರ್ಯಕ್ರಮ ಜರುಗಲಿದೆ. ಸತೀಶ್ ನಾಯ್ಕ್. ಭಟ್ಕಳದ 2 ವ್ಯಕ್ತಿಗಳ ಗಡೀಪಾರು. ದಾಂಡೇಲಿಯಲ್ಲಿ ಶಾಂತಿ ಪಾಲನಾ ಸಭೆ ಜರುಗಿತು. ಭಟ್ಕಳದಲ್ಲಿ ಘೋರ ದುರಂತ, ತಟ್ಟೆಹಕ್ಕಲು ನದಿಯಲ್ಲಿ ಒಂದೇ ಕುಟುಂಬದ 8 ಜನ ಸಾವು. ಮಳೆಯಿಂದ ಹಾನಿಯಾದ ತೊಂದರೆಯನ್ನ ಆಲಿಸಿದ ಜೆಡಿಎಸ್ ಮುಖಂಡ ಉಪೇಂದ್ರ ಪೈ. ಕಡಲ ತೀರ ದುರಂತ, ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರಿಂದ ಸಂತಾಪ. ನಿತಿನ್ ನಬೀನ್ ಅವರನ್ನ ಗೌರವಿಸಿದ ರೂಪಾಲಿ ಎಸ್ ನಾಯ್ಕ್. ಕದಂಬ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.